ನಾನು ಮೊನ್ನೆ ಅಕ್ಷಯ ತೃತೀಯ ದಿನ ವೆಂಕಿ ಸಿನಿಮಾದ ಚಿತ್ರೀಕರಣದ ನಿಮಿತ್ತ ಕೊಲ್ಲಾಪುರಕ್ಕೆ ಹೋಗುವ ಅವಕಾಶ ಲಭ್ಯವಾಯಿತು. ಈ ಚಿತ್ರೀಕರಣ ತಂಡದವರು ಮುಂಚಿತವಾಗಿಯೇ ಕೊಲ್ಲಾಪುರಕ್ಕೆ ಹೋಗುವ ಹರಿಪ್ರಿಯ ಎಕ್ಸ್‌ಪ್ರೆಸ್ ಟ್ರೈನಿಗೆ ರಿಸರ್ವೇಷನ್ ಮಾಡಿ ಬುಕ್ಕಿಂಗ್ ಮಾಡಿದ್ದರಿಂದ ಆ ಚಿತ್ರತಂಡದೊಂದಿಗೆ ನಾನು ಕೊಲ್ಲಾಪುರಕ್ಕೆ ಪ್ರಯಾಣ ಬೆಳೆಸಿದೆ. ಅದು ರೈಲ್ವೆಯ ಬೋಗಿಯಲ್ಲಿಯೇ ಚಿತ್ರೀಕರಣ ಇದ್ದಿದ್ದರಿಂದ ಇಡೀ ದಿನ ಅಂದರೆ ಬೆಳಗ್ಗೆ ಹುಬ್ಬಳ್ಳಿ 8:30 ಬಿಟ್ಟರೆ ಸಂಜೆ 6 ಗಂಟೆಗೆ ಕೊಲ್ಲಾಪುರಕ್ಕೆ ಈ ಟ್ರೈನು ಮುಟ್ಟಿತು. ಆ ಇಡೀ ದಿನ ಆ ರೈಲು ಬೋಗಿಯಲ್ಲಿಯೇ ಇದು ಚಿತ್ರೀಕರಣ ನಡೆದಿದ್ದರಿಂದ ಆ ರೈಲ್ವೆಯ ಒಂದು ಸ್ಪಷ್ಟ ಚಿತ್ರ ನಿಮಗೆ ಕಾಣ್ತಾ ಇದೆ. ಈ ಚಿತ್ರದಲ್ಲಿ ನನ್ನದು TC ಪಾತ್ರ ಆಗಿದ್ದರಿಂದ ಅಂದರೆ ಟಿಕೆಟ್ ಚೆಕ್ ಮಾಡುವಂತಹ ಪಾತ್ರ ಆಗಿದ್ದರಿಂದ ಈ ಬೋಗಿಯಲ್ಲಿಯೇ ಟಿಕೆಟ್ ಚೆಕ್ ಮಾಡುವ ಪಾತ್ರವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದೆ ಎನ್ನುವಂಥ ಗೌರವ ಹೆಮ್ಮೆ ನನಗೂ ಇದೆ. ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಆ ಚಿತ್ರತಂಡಕ್ಕೆ ನನ್ನ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ತದನಂತರ ಕೊಲ್ಲಾಪುರಕ್ಕೆ ತಲುಪಿದ ಮೇಲೆ ಅವರು ಮುಂದೆ ದಾಂಡೇಲಿ ಮತ್ತು ಜೋಯಿಡಾಕ್ಕೆ ಚಿತ್ರೀಕರಣಕ್ಕೆ ಹೋದರು. ನನ್ನನ್ನು ಬೀಳ್ಕೊಟ್ಟು ನೀವು ನಿಮ್ಮ ಊರಿಗೆ ಹೋಗ್ಬೋದು ಅಂತ ಹೇಳಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನನ್ನು ನನ್ನೂರಿಗೆ ಬೀಳ್ಕೊಟ್ಟರು. ಇದು ನೋಡ್ರಿ ಕೊಲ್ಲಾಪುರದ ರೈಲ್ವೆ ನಿಲ್ದಾಣ ನೋಡಲು ಬಹಳ ಸುಂದರವಾಗಿ ಹಳೆ ವಾಸ್ತುಶೈಲಿಯನ್ನು ನೆನಪಿಸುತ್ತದೆ. ನಾನು ಮರಳಿ ಹುಬ್ಬಳ್ಳಿಗೆ ಬರಲು ಬಸ್ ವ್ಯವಸ್ಥೆ ಕುರಿತು ವಿಚಾರಿಸಿದಾಗ ನಾನು ರಿಸರ್ವೇಷನ್ ಮಾಡುವ ಬಸ್ಸು ರಾತ್ರಿ 9:30ಗೆ ಬಿಡುವುದಾಗಿದ್ದರಿಂದ ಈ ನಡುವಿನ 3 ತಾಸು ಸಮಯವನ್ನು ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕೊಲ್ಲಾಪುರದ ಐತಿಹಾಸಿಕತೆಯನ್ನು ಕುರಿತು ಮೆಲುಕು ಹಾಕಿದಾಗ ಸಾಹು ಮಹಾರಾಜ್ ಇಲ್ಲ ಮಹಾಲಕ್ಷ್ಮಿ, ಕೊಲ್ಲಾಪುರದ ಅಧಿದೇವತೆ ಮಹಾಲಕ್ಷ್ಮಿ ದೇವಸ್ಥಾನ ತುಂಬ ಐತಿಹಾಸಿಕವಾಗಿದ್ದರಿಂದ ಅದನ್ನು ನೋಡಿ ದೇವಿಯ ಆಶೀರ್ವಾದ ಪಡೆಯಬೇಕೆಂಬ ಹಂಬಲ ಉಂಟಾಯಿತು. ಅದರಂತೆ ದೇವಸ್ಥಾನದ ಕಡೆ ಪ್ರಯಾಣ ಬೆಳೆಸಿದೆ. ಈ ದೇವಸ್ಥಾನವು ತುಂಬ ಪ್ರಾಚೀನ ಪರಂಪರೆಯುಳ್ಳದ್ದಾಗಿದ್ದು ಪೌರಾಣಿಕ ಹಿನ್ನೆಲೆಯನ್ನು ಒಳಗೊಂಡಿದೆ. ಭಗವಾನ್ ವಿಷ್ಣು ವೈಕುಂಠದಲ್ಲಿ ಲಕ್ಷ್ಮೀದೇವಿಯೊಂದಿಗೆ ವಿಶ್ರಾಂತಿಯಲ್ಲಿರುವಾಗ ಭೃಗುಮುನಿಯು ಬಂದಿರುವುದನ್ನು ಗಮನಿಸದೇ ಇದ್ದುದರಿಂದ ಕೋಪಗೊಂಡ ಭೃಗುಮುನಿ ವಿಷ್ಣುವಿನ ಎದೆಗೆ ಒದಗುತ್ತಾನೆ. ಆಗ ವಿಷ್ಣು ಮುನಿಯ ಮೇಲೆ ಕೋಪಗೊಳ್ಳದೆ ಅದರ ಆತಿಥ್ಯ ನೀಡಿ ಗೌರವಿಸುತ್ತಿರುತ್ತಾನೆ. ಇದನ್ನು ಕಂಡು ಕೋಪಗೊಂಡ ಲಕ್ಷ್ಮೀದೇವಿ ವಿಷ್ಣುವಿನೊಂದಿಗೆ ಜಗಳವಾಡಿ ವೈಕುಂಠವನ್ನು ತೊರೆದು ಈ ಭೂಲೋಕದ ಕರವೀರ್ ಎಂಬ ಈ ಸ್ಥಳಕ್ಕೆ ಬರುತ್ತಾಳೆ. ಆಗ ಈ ಪ್ರದೇಶವನ್ನು ಕೊಲ್ಲ ಎಂಬ ರಾಕ್ಷಸನು ಆಳುತ್ತಿದ್ದು ದೇವತೆಗಳ ಮತ್ತು ಪ್ರಜೆಗಳ ಪೀಡಕನಾಗಿರುತ್ತಾನೆ. ಇಂಥವನನ್ನು ಸಂಹರಿಸಲು ತೊಡಗುತ್ತಾಳೆ ಈ ಲಕ್ಷ್ಮೀದೇವಿ. ಆಗ ಕೊಲ್ಲ ಎಂಬ ರಾಕ್ಷಸ ಸಾಯುವ ಸಂದರ್ಭದಲ್ಲಿ ಎನ್ನನ್ನು ಕ್ಷಮಿಸುತ್ತಾಯೆ ಎಂದು ಬೇಡಿಕೊಳ್ಳುವುದರ ಮೂಲಕ ನಮ್ಮ ಈ ಘಟನೆ ಸ್ಥಿರಸ್ಥಾಯಿಯಾಗಿ ಉಳಿಯಬೇಕಾದರೆ ಈ ಸ್ಥಳಕ್ಕೆ ನನ್ನ ಹೆಸರಿಡಿ ಎಂದು ಪ್ರಾರ್ಥಿಸಿಕೊಳ್ಳುವನು. ಅವನ ಪ್ರಾರ್ಥನೆಯಂತೆ ಈ ಕರವೀರ ಪಟ್ಟಣಕ್ಕೆ ಕೊಲ್ಲಾಪುರ ಅಂತ ನಾಮಕರಣವಾಗುತ್ತದೆ. ಅಂದರೆ ಕೊಲ್ಲಾಪುರದ ಹಳೆಯ ಹೆಸರು ಕರವೀರ ಎಂಬುದಾಗಿತ್ತು. ಈ ದೇವಾಲಯದ ವಾಸ್ತುಶಿಲ್ಪ ಚಾಲುಕ್ಯ ಶೈಲಿಯನ್ನು ಹೋಲುತ್ತಿದ್ದು 7ನೇ ಶತಮಾನದಲ್ಲಿ ನಿರ್ಮಾಣ ಹೊಂದಿದೆ. ಈ ದೇವಾಲಯದ ದೇವಿಯ ವಿಗ್ರಹವು ಪಶ್ಚಿಮಾಭಿಮುಖವಾಗಿದ್ದು ಪಶ್ಚಿಮ ಗೋಡೆಯ ಮೇಲೆ ಒಂದು ಚಿಕ್ಕ ಕಿಟಕಿ ಇದೆ. ಈ ಕಿಟಕಿಯ ಮೂಲಕ ವರ್ಷದಲ್ಲಿ 3 ಬಾರಿ ಸೂರ್ಯನು ಅಸ್ತಂಗತವಾಗುವಾಗ ದೇವಿಯ ಪಾದ ಮತ್ತು ದೇಹದ ಮೇಲೆ ಕಿರಣಗಳು ಬೀಳುತ್ತವೆ. ಆಗ ಸೂರ್ಯದೇವನು ಮಹಾತಾಯಿಯನ್ನು ಪೂಜಿಸಲು ಬಂದಿದ್ದಾನೆ ಎಂದು ಜನಪದರು ನಂಬುತ್ತಾರೆ. ಪ್ರತಿ ವರ್ಷದ ಜನವರಿ 31 ಮತ್ತು ನವೆಂಬರ್ 9ರಂದು ದೇವಿಯ ಪಾದದ ಮೇಲೆ, ಫೆಬ್ರವರಿ 1 ಮತ್ತು ನವೆಂಬರ್ 10ರಂದು ದೇವಿಯ ಎದೆ, ಫೆಬ್ರವರಿ 2 ಮತ್ತು ನವೆಂಬರ್ 11ರಂದು ದೇವಿಯ ದೇಹದ ಮೇಲೆ ಈ ಸೂರ್ಯಕಿರಣಗಳು ಬೀಳುತ್ತವೆ. ಇದನ್ನು ದೇವಸ್ಥಾನದಲ್ಲಿ ಆಯಾ ದಿನಗಳಂದು ಕಿರಣೋತ್ಸವ ಎಂದು ಆಚರಿಸುವರು. 51 ಶಕ್ತಿಪೀಠಗಳಲ್ಲಿ ಇದು 18ನೇ ಸ್ಥಾನವನ್ನು ಪಡೆದುಕೊಂಡಿದ್ದು
ಯಾದವರಾಜ ತೋಲಂ ಈ ದೇವಸ್ಥಾನಕ್ಕೆ ಮಹಾದ್ವಾರವನ್ನು ನಿರ್ಮಿಸಿ ದೇವಿಗೆ ಆಭರಣಗಳನ್ನು ಅರ್ಪಿಸಿದನು. ಗಂಡವಾದಿಸ್ ರಾಜನು ಮಹಾಕಾಳಿ ದೇವಾಲಯವನ್ನು ನಿರ್ಮಿಸುವುದರ ಮೂಲಕ ಈ ದೇವಾಲಯದ ಆವರಣವನ್ನು ವಿಸ್ತರಿಸಿದನು. ಕಾಲಕಾಲಕ್ಕೆ ಅನೇಕ ರಾಜ ಮಹಾರಾಜರು ಈ ದೇವಾಲಯಕ್ಕೆ ಕೊಡುಗೆಗಳನ್ನು ನೀಡುವುದರ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಿಸಿದ್ದಾರೆ. ಕೊಂಕಣ ರಾಜ ಕಾಮದೇವ, ಚಾಲುಕ್ಯ ರಾಜ ಶಿಲಾಹಾರರು, ದೇವಗಿರಿಯ ಯಾದವರು ಈ ನಗರಕ್ಕೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆದಿರುವರು. ಶ್ರೀ ಆದಿಶಂಕರಾಚಾರ್ಯರು ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಸಂಭಾಜಿ ಅವರೊಂದಿಗೆ ದೇವಾಲಯಕ್ಕೆ ಭೇಟಿ ನೀಡಿದ್ದರು. ಇಂದು ದೇಶದ ನಾನಾ ಕಡೆಯಿಂದ ಭಕ್ತರು ಈ ದೇವಿಯ ಆಶೀರ್ವಾದ ಬಯಸಿ ಬರುತ್ತಾರೆ. ದೇವಾಲಯದ ಕಮಿಟಿಯವರು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದರ ಮೂಲಕ ದೇವಾಲಯವನ್ನು ಸ್ವಚ್ಛ ಮತ್ತು ಸುಂದರವಾಗಿ ಇಟ್ಟಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಇಂತಹ ದೇವಾಲಯಕ್ಕೆ ನಾನೊಂದು ಭೇಟಿ ಕೊಟ್ಟು ದೇವಿಯನ್ನು ಪ್ರಾರ್ಥಿಸಿ ಪೂಜೆಗೈದು ಆಶೀರ್ವಾದ ಪಡೆದು ಪುನೀತನಾದೆ. ವೀಕ್ಷಿಸಿದ ಎಲ್ಲರಿಗೂ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಲಭ್ಯವಾಗಲಿ. ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.